ಇದು ಸಿದ್ದರಾಮಯ್ಯನವ್ರಿಗೆ ಗೊಂದಲ ಮಾಡ್ತಾ ಇದ್ದಾರೆ. ನಾವು ಭಾಳ ಕ್ಲಿಯರ್ ಇದೆ, ನಮ್ಮ ಸರ್ಕಾರ ಇದ್ದಾಗ 2C 2D ಸಂವಿಧಾನಾತ್ಮಕವಾದಂಥ ಎಲ್ಲ ಕಾನೂನುಗಳನ್ನು ಸಂವಿಧಾನ ತಜ್ಞರನ್ನ ಚರ್ಚೆ ಮಾಡಿನೇ ನಾವು ಈ ಒಂದು ಮೀಸಲಾತಿಯನ್ನು ಕೊಟ್ಟಿವಿ. ಆದರೆ ಇವ್ರಿಗೆ ಕನ್ಫ್ಯೂಷನ್ ಏನೈತೆ, ಮುಸ್ಲಿಮರು 4% ತೆಗೆದಿದ್ದು ಇವ್ರಿಗಿರುವಂಥ ದೊಡ್ಡ, ಯಾಕಂದರೆ ಅವ್ರು ತಮ್ಮ ಸಮುದಾಯಕ್ಕೆ ಎಷ್ಟಿ ಕೊಡುವಂಥ ಆಸಕ್ತಿ ಇಲ್ಲ, ಇನ್ನು ಉಳಿದ ಸಮಾಜ ಕೊಡುವಂಥ ಪ್ರಶ್ನೆನೂ ಉದ್ಭವ ಆಗೋದು. ಸರ್, ಈಗ ಇದರಲ್ಲಿ ಯಾವುದು ಕೂಡ ಗೊಂದಲ ಇಲ್ಲ ಅಂತ ಹೇಳಿಕೆ ರಾಜಕಾರಣ ಮಾಡ್ತಾರೆ. ವಿಜಯೇಂದ್ರ ಅದೇ ರೀತಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಸಮುದಾಯದಲ್ಲೂ ಕೂಡ ಅಲ್ಲಿ ಬೇರೆ ರೀತಿ ಮಾತಾಡ್ತಾರೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಬಿಟ್ಬಿಡೋದು ಸೂಕ್ತ. ಅವರಿಂದ ಏನು ಸಮಾಜಕ್ಕೆ ಒಳ್ಳೇದಾಗ್ತದಂತ ಏನು ಅನಿಸೋದಿಲ್ಲ. ಅದು ಮುಗಿದ, ಅದು ಬಾಗಿಲು ಬಂದಾಗಿದೆ. ಅವ್ರ ಬಗ್ಗೆ ಏನು ಮಾತಾಡುವಂಥದ್ದು, ಯಾವುದು ಗೌರವ ಕೊಡುವಂಥದ್ದು ಇಲ್ಲ. ಸಮಾಜಕ್ಕೆ ಗೊತ್ತಾಗಿಬಿಟ್ಟಿದೆ, ಇವರು ಕೇವಲ ತಮ್ಮ ಮಂತ್ರಿ ಸ್ಥಾನಕ್ಕಾಗಿ ಸಮುದಾಯವನ್ನು MLA ಆಗೋದ್ರ ಸಲುವಾಗಿ ಉಪಯೋಗ ಮಾಡಿಕೊಂಡ್ರು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಹೋರಾಟ ಇರ್ತದೆ, ಹೋರಾಟ ನಿರಂತರ ಇರುವುದೇ. ಎಲ್ಲಿವರೆಗೆ ಮೀಸಲಾತಿ ಸಿಗೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಇರುವುದೇ. ಕೇವಲ ಪಂಚಮಸಾಲಿ ಅಲ್ಲ, ಉಳಿದೆಲ್ಲ ಸಮಾಜ 40 ಸಮುದಾಯ ಅದಲ್ಲ, ಅವೆಲ್ಲ ಸಮುದಾಯಗಳ ಒಂದು ಹೋರಾಟ ಇದ್ದೇ ಇರ್ತದೆ. ಇದು ಸಿದ್ದರಾಮಯ್ಯನವ್ರಿಗೆ ಗೊಂದಲ ಮಾಡ್ತಾ ಇದ್ದಾರೆ. ನಾವು ಭಾಳ ಕ್ಲಿಯರ್ ಇದೆ, ನಮ್ಮ ಸರ್ಕಾರ ಇದ್ದಾಗ 2C 2D ಸಂವಿಧಾನಾತ್ಮಕವಾದಂಥ ಎಲ್ಲ ಕಾನೂನುಗಳನ್ನು ಸಂವಿಧಾನ ತಜ್ಞರನ್ನ ಚರ್ಚೆ ಮಾಡಿನೇ ನಾವು ಈ ಒಂದು ಮೀಸಲಾತಿಯನ್ನು ಕೊಟ್ಟಿವಿ. ಆದರೆ ಇವ್ರಿಗೆ ಕನ್ಫ್ಯೂಷನ್ ಏನೈತೆ, ಮುಸ್ಲಿಮರು 4% ತೆಗೆದಿದ್ದು ಇವ್ರಿಗಿರುವಂಥ ದೊಡ್ಡ, ಯಾಕಂದರೆ ಅವ್ರು ತಮ್ಮ ಸಮುದಾಯಕ್ಕೆ ಎಷ್ಟಿ ಕೊಡುವಂಥ ಆಸಕ್ತಿ ಇಲ್ಲ, ಇನ್ನು ಉಳಿದ ಸಮಾಜ ಕೊಡುವಂಥ ಪ್ರಶ್ನೆನೂ ಉದ್ಭವ ಆಗೋದು. ಸರ್, ಈಗ ಇದರಲ್ಲಿ ಯಾವುದು ಕೂಡ ಗೊಂದಲ ಇಲ್ಲ ಅಂತ ಹೇಳಿಕೆ ರಾಜಕಾರಣ ಮಾಡ್ತಾರೆ. ವಿಜಯೇಂದ್ರ ಅದೇ ರೀತಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಸಮುದಾಯದಲ್ಲೂ ಕೂಡ ಅಲ್ಲಿ ಬೇರೆ ರೀತಿ ಮಾತಾಡ್ತಾರೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಬಿಟ್ಬಿಡೋದು ಸೂಕ್ತ. ಅವರಿಂದ ಏನು ಸಮಾಜಕ್ಕೆ ಒಳ್ಳೇದಾಗ್ತದಂತ ಏನು ಅನಿಸೋದಿಲ್ಲ. ಅದು ಮುಗಿದ, ಅದು ಬಾಗಿಲು ಬಂದಾಗಿದೆ. ಅವ್ರ ಬಗ್ಗೆ ಏನು ಮಾತಾಡುವಂಥದ್ದು, ಯಾವುದು ಗೌರವ ಕೊಡುವಂಥದ್ದು ಇಲ್ಲ. ಸಮಾಜಕ್ಕೆ ಗೊತ್ತಾಗಿಬಿಟ್ಟಿದೆ, ಇವರು ಕೇವಲ ತಮ್ಮ ಮಂತ್ರಿ ಸ್ಥಾನಕ್ಕಾಗಿ ಸಮುದಾಯವನ್ನು MLA ಆಗೋದ್ರ ಸಲುವಾಗಿ ಉಪಯೋಗ ಮಾಡಿಕೊಂಡ್ರು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಹೋರಾಟ ಇರ್ತದೆ, ಹೋರಾಟ ನಿರಂತರ ಇರುವುದೇ. ಎಲ್ಲಿವರೆಗೆ ಮೀಸಲಾತಿ ಸಿಗೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಇರುವುದೇ. ಕೇವಲ ಪಂಚಮಸಾಲಿ ಅಲ್ಲ, ಉಳಿದೆಲ್ಲ ಸಮಾಜ 40 ಸಮುದಾಯ ಅದಲ್ಲ, ಅವೆಲ್ಲ ಸಮುದಾಯಗಳ ಒಂದು ಹೋರಾಟ ಇದ್ದೇ ಇರ್ತದೆ. ಥ್ಯಾಂಕ್ ಯು ಸರ್.